ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದಾರೆ? ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಎಂತಹ ಒಂದು ಲ್ಯಾಪ್ಟಾಪ್ಗಳನ್ನ ಬೈ ಮಾಡೋದು ತುಂಬ ಬೆಸ್ಟ್ ಆಗಿರ್ತದೆ. ನೀವು ಎಂತಹ ಒಂದು ಲ್ಯಾಪ್ಟಾಪ್ಗಳನ್ನ ಬೈ ಮಾಡಬಹುದು, ಅದೇ ರೀತಿ ಬೈ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ನೋಟಿಸ್ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿರ್ತವೆ, ಅರ್ಥ ಆಯ್ತಾ? ಸರ್, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಮೊದಲ ಪಾಯಿಂಟ್ ಯಾವುದು ಅಂದ್ರೆ, ನೀವೇನಾದ್ರೂ ಲ್ಯಾಪ್ಟಾಪ್ ಬೈ ಮಾಡ್ತಿದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ನೋಟಿಸ್ ಮಾಡಲೇಬೇಕು. ಮೈನ್ ಆಗಿ ಏನಕ್ಕೋಸ್ಕರ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ತಾ ಇದ್ದೀರಾ, ಅದ್ರ ಉದ್ದೇಶ ಏನು, ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಬಜೆಟ್ ಎಷ್ಟಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನೀವೇನಾದ್ರೂ ಬೇಸಿಕ್ ನೀಡ್ಸ್ಗೆ ಏನಾದ್ರೂ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ತಿದ್ದೀರಾ ಅಂದ್ರೆ ಬಜೆಟ್ ತುಂಬಾ ಇಂಪಾರ್ಟೆಂಟ್. ಅದು ಎಡಿಟಿಂಗು ಬಜೆಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ನೀವೇನಾದ್ರೂ ಒಂದು ಗೇಮಿಂಗ್ ಏನಾದ್ರೂ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ತಿದ್ದೀರಾ ಅಂದ್ರೆ ಅದನ್ನು ಸಹ ಬಜೆಟ್ ಹೆವಿ ಬಜೆಟ್ ಆಗುತ್ತೆ, ಅರ್ಥ ಹೆವಿ ಕಾಸ್ಟ್ ಆಗುತ್ತೆ. ನೀವೇನಾದ್ರೂ ಲ್ಯಾಪ್ಟಾಪ್ ಅನ್ನ ತಗೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಈ ಒಂದು ಪಾಯಿಂಟ್ಸ್ ಗಳನ್ನ ನೀವು ನೋಟಿಸ್ ಮಾಡಲೇಬೇಕು, ಅರ್ಥ ಆಯ್ತಾ? ಏನ್ ಪಾಯಿಂಟ್ಸ್ ಅಂದ್ರೆ, ಮೈನ್ ಆಗಿ ಒಂದು ಲ್ಯಾಪ್ಟಾಪ್ ನಲ್ಲಿ ಪ್ರೊಸೆಸರ್ ಏನಿದೆ ಅದನ್ನ ಅಬ್ಸರ್ವೇಷನ್ ಮಾಡಲೇಬೇಕು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ಬೇಕು, ಅರ್ಥ ಆಯ್ತಾ? ಯಾಕೆಂದ್ರೆ ಪಿ ಸಿನಲ್ಲಿ ಆದ್ರೆ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಫಿಕ್ಸ್ ಕಾರ್ಡು ಚೇಂಜ್ ಮಾಡ್ಬೋದು, ಒಂದು ಪ್ರೊಸೆಸರು ಒಂದು ಎಕ್ಸ್ಟೆಂಡ್ ಅಂದ್ರೆ ಅಪ್ಡೇಟ್ ಮಾಡ್ಬೋದು, ಅರ್ಥ ಆಯ್ತಾ? ಆದ್ರೆ ಲ್ಯಾಪ್ಟಾಪ್ನಲ್ಲಿ ಆ ಥರ ಮಾಡೋದಕ್ಕಾಗೋದಿಲ್ಲ. ನೀವೇನಾದರೂ ಒಂದು ಬೆಸ್ಟ್ ಗೇಮಿಂಗ್ ಲ್ಯಾಪ್ಟಾಪ್ ತಗೊಳ್ತಿದ್ದೀರಾ ಅಂದ್ರೆ ಒಂದೇ ಸರಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಗೀತು ಲ್ಯಾಪ್ಟಾಪ್, ಅರ್ಥ ಆಯ್ತಾ? ಯಾಕೆಂದ್ರೆ ಮತ್ತೆ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕಾಗೋದಿಲ್ಲ. ಅಪ್ಗ್ರೇಡ್ ಮಾಡಬೇಕು ಅಂದರೆ ಮೇನ್ ಆಗಿ ಅದಕ್ಕೆ ಒಂದು ರ್ಯಾಮ್ ಅನ್ನು ಚೇಂಜ್ ಮಾಡಿಸ್ಬೋದು, ಅದು ಬಿಟ್ಟರೆ SSD ಅಂದರೆ ಹಾರ್ಡ್ ಡಿಸ್ಕನ್ನು ಚೇಂಜ್ ಮಾಡಿಸ್ಬೋದು. ಅದು ಬಿಟ್ಟರೆ ಇನ್ನೇನು ಚೇಂಜ್ ಆಗೋದಿಲ್ಲ, ಅರ್ಥ ಆಯ್ತಾ? ಯಾಕೆಂದ್ರೆ ಮದರ್ ಬೋರ್ಡ್ಗೆ ಸಪೋರ್ಟ್ ಆಗಿರುವಂಥ ಒಂದು ಪ್ರೊಸೆಸರ್ ಆಗಿರ್ಬೋದು ಅಥವಾ ಒಂದು ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು ಆಲ್ರೆಡಿ ಹಾಕಿರ್ತಾರೆ ಅದಕ್ಕೆ, ಅರ್ಥ ಆಯ್ತಾ? ಒಂದೇ ಕಂಪ್ನಿದಾಗಿರ್ತಾರೆ. ನೀವು ಅದನ್ನು ಅಪ್ಗ್ರೇಡು ಸಹ ಮಾಡಿಸೋದಕ್ಕಾಗೋದಿಲ್ಲ, ಅರ್ಥ ಆಯ್ತಾ? ನೀವೇನಾದರೂ ಲ್ಯಾಪ್ಟಾಪ್ನ ತೊಗೊಳ್ತಿದ್ದೀರಾ ಅಂದರೆ ದಯವಿಟ್ಟು ಒಂದು ಪ್ರೊಸೆಸರ್ ತುಂಬ ಇಂಪಾರ್ಟೆಂಟ್, ಗ್ರಾಫಿಕ್ಸ್ ಕಾರ್ಡ್ ಎಷ್ಟಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇವೆರಡು ಪಾಯಿಂಟ್ಸ್ಗಳನ್ನ ದಯವಿಟ್ಟು ನೋಟಿಸ್ ಮಾಡಲೇಬೇಕು, ಅರ್ಥ ಆಯ್ತಾ? ಪಿ ಸಿನಲ್ಲಾದರೆ ಇವೆರಡೂ ಸಹ ಅಪ್ಗ್ರೇಡ್ ಮಾಡ್ಬೋದು. ಅದೇ ರೀತಿ ಅದ್ರ ಜೊತೆಲಿ ರ್ಯಾಮು ಅಪ್ಗ್ರೇಡ್ ಮಾಡ್ಬೋದು, ಅದೇ ಮದರ್ ಬೋರ್ಡನ್ನು ಸಹ ಚೇಂಜ್ ಮಾಡ್ಬೋದು ಪಿ ಸಿನಲ್ಲಿ, ಅರ್ಥ ಆಯ್ತಾ? ಆದರೆ ಲ್ಯಾಪ್ಟಾಪ್ನಲ್ಲಿ ಆ ರೀತಿ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಅದೇ ರೀತಿ ಇನ್ನೂ ಎರಡನೇ ಪಾಯಿಂಟ್ ಯಾವುದು ಅಂದರೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಏನು ಉದ್ದೇಶಕ್ಕೋಸ್ಕರ ಲ್ಯಾಪ್ಟಾಪನ್ನು ಬೈ ಮಾಡ್ತಾ ಇದ್ದೀರಾ. ಬೇಸಿಕ್ ನೀಡ್ಸ್ಗಾದರೆ ತುಂಬ ಜಾಸ್ತಿ ಹಣವನ್ನು ವ್ಯರ್ಥ ಮಾಡೋದಕ್ಕೆ ಹೋಗಬೇಡಿ. 20,000 ರೂಪಾಯಿ ಒಳಗಡೆ, ಹೆವಿ ಅಂದರೆ 25,000 ರೂಪಾಯಿ ಇನ್ವೆಸ್ಟನ್ನು ಮಾಡಿ. ಅದೇ ರೀತಿ ಎಡಿಟಿಂಗ್ಗೋಸ್ಕರ ಏನಾದರೂ ನೀವು ಲ್ಯಾಪ್ಟಾಪನ್ನು ಬೈ ಮಾಡ್ತಿದ್ರೆ ನೀವು ಹೆವಿ ಅಂದರೆ ಹೆವಿ ಒಂದು 50,000 ರೂಪಾಯಿ ಒಳಗಡೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಬೇಸಿಕ್ ಎಡಿಟ್ಸ್ಗಾದ್ರೆ, ಅರ್ಥ ಆಯ್ತಾ? ನೀವೇನಾದರೂ ಪ್ರೊಫೆಷನಲ್ ಎಡಿಟಿಂಗ್ ಮಾಡ್ತೀನಿ ಅಂದರೆ 1 ಲಕ್ಷದಿಂದ 10 ಲಕ್ಷದ ಗಂಟನೂ ಪಿ ಸಿಯನ್ನು ಬಿಲ್ಡ್ ಮಾಡಿಸ್ಕೊಳ್ಬೋದು, ಅರ್ಥ ಆಯ್ತಾ? ನೀವೇನಾದರೂ ಗೇಮಿಂಗ್ ಪರ್ಪಸ್ಗೋಸ್ಕರ ಒಂದು 1 ಲಕ್ಷದ ಒಳಗಡೆ ಒಂದು ಲ್ಯಾಪ್ಟಾಪನ್ನು ತೊಗೊಳ್ತೀನಿ ಅಂದರೆ 1 ಲಕ್ಷದ ಒಳಗಡೆ ತೊಗೊಳ್ಳಿ. 80,000 ರೂಪಾಯಿ ಒಂದು 90,000 ರೂಪಾಯಿ ದಾಟೋದಕ್ಕೆ ಹೋಗಬೇಡ್ರಿ, ಅರ್ಥ ಆಯ್ತಾ? ಯಾಕೆಂದರೆ ಅಷ್ಟು ಬಜೆಟ್ ಇನ್ವೆಸ್ಟ್ ಮಾಡೋ ಬದಲು ಸುಮ್ಮನೆ ತೆಪ್ಪಿರೋ ತುಂಬ ಒಳ್ಳೆಯದು. ಅದೇ ದುಡ್ಡನ್ನು ಪಿ ಸಿಗೆ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕಿಂತ ಪವರ್ಫುಲ್ ಪಿ ಸಿನೇ ನೀವು ಬಿಲ್ಡ್ ಮಾಡಿಸ್ಕೊಳ್ಬೋದು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಯಾಕೆಂದರೆ ಸುಮ್ಮನೆ ಸಿಕ್ಕಿರೋ ಕಡೆ ದುಡ್ಡನ್ನು ವ್ಯರ್ಥ ಮಾಡೋ ಬದಲು ಸುಮ್ಮನೆ ಅದೇ ದುಡ್ಡನ್ನು ಕೆಲವೊಂದು ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಮಾತನ್ನು ಗೇಮಿಂಗ್ ಯಾರು ಜಾಸ್ತಿ ಆಡ್ತಾರೋ ಅಂಥವ್ರಿಗೆ ಹೇಳ್ತಾ ಇದ್ದೇನೆ. ಬಿಸ್ನೆಸ್ ಪರ್ಪಸ್ಗೋಸ್ಕರ, ಎಡಿಟಿಂಗ್ ಪರ್ಪಸ್ಗೋಸ್ಕರ ಅಥವಾ ಫೋಟೋಶಾಪ್ಗೋಸ್ಕರ ಪ್ರೀಮಿಯರ್ ಪ್ರೋ ಹೆವಿ ಯೂಸ್ ಮಾಡ್ತಿದ್ರೆ 4K ಎಡಿಟಿಂಗ್ ಮಾಡ್ತಿದ್ರೆ ಅಂಥವ್ರಿಗೆಲ್ಲ ಇದು ತೊಗೊಂಡ್ರೆ ಏನೋ ಲಾಸ್ ಏನೋ ಆಗೋದಿಲ್ಲ. ಬಟ್ ಆದರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ತೊಗೋಬೇಕು, ಅರ್ಥ ಆಯ್ತಾ? ಏನಾದರೂ ನೀವು ಬೇರೆ ಏನಾದರೂ ಒಂದು ಗೇಮಿಂಗ್ಗೋಸ್ಕರ ಸುಮ್ಮನೆ ಹಣ ವ್ಯರ್ಥ ಮಾಡ್ತೀನಿ ಅಂದರೆ ದಯವಿಟ್ಟು ನೀವು ಬೇಕಾದ್ರೆ 1,80,000 ರೂಪಾಯಿ ಒಳಗಡೆ ಇನ್ವೆಸ್ಟ್ಮೆಂಟನ್ನು ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರೂ ಸಹ ಸುಮ್ಮನೆ ಹಣವನ್ನು ವ್ಯರ್ಥ ಮಾಡಬೇಡಿ, ಅರ್ಥ ಆಯ್ತಾ? ಈ 3 ಉದ್ದೇಶಗಳು. ಅದೇ ರೀತಿ ಲ್ಯಾಪ್ಟಾಪ್ನಲ್ಲಿ ಇಂತಹ ಒಂದು ಪಾಯಿಂಟ್ಸ್ಗಳನ್ನ ನೀವು ಚೆಕ್ ಮಾಡಲೇಬೇಕು, ಇಂತಹ ಒಂದು ಪಾಯಿಂಟ್ಸ್ಗಳನ್ನ ನೀವು ನೋಡಲೇಬೇಕು.